ಮೈಸೂರಲ್ಲಿ ಕೆಲವು ಪ್ರಾಬ್ಲಮ್ ಇದೆ, ನಾನು ಇಲ್ಲ ಅಂತಲ್ಲ. ನಮ್ಮ ಸಮಾಜದವ್ರಿಗೆ ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲಿ ರಕ್ಷಣೆ ಇಲ್ಲ, ನಾಯಕತ್ವದ ಪ್ರಶ್ನೆ ಇದೆ, ಬೇರೇನೋ ಇದೆ, ಎಲ್ಲ ಇದೆ. ಈಗ ವಿಶ್ವ ನಮ್ಮ ಇವರು ವೆಂಕಟೇಶ್ ಅವರು ತಗೊಳ್ಕೊಂಡವ್ರೆ. ಈಗ ನಮ್ಮ ಹರೀಶ್ ಗೌಡರು ಇದಕ್ಕೆ ಮುಂದಾಳಕ್ಕೆ ವಹಿಸ್ಕೊಂಡಿದ್ದಾರೆ. ನಾನು ನಿಮ್ಮೂರು ನಡಿ ಹಾಕದೆ, ನನಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಲುವರಾಯಸ್ವಾಮಿ, ಕೃಷ್ಣೇಗೌಡರೆಲ್ಲ ಬಂದ ನ್ಯಾಯ ಆಡ್ತಾ ಇದ್ರು, ಭಾಗದ ನ್ಯಾಯ ಆಡ್ತಾ ಇದ್ರು. ನಾನು ನೀವ್ ಆಡೋದು ಬೇಡ, ನ್ಯಾಯ ನಿಮ್ ನ್ಯಾಯ ಎಲ್ಲ ನಡೀತಿಲ್ಲ, ಡೆಲ್ಲಿಲಿ ನಡೀಬೇಕು ಅಂತ ಅಂದ್ರು. ಡೆಲ್ಲಿಲಿ ಏನಾಗಬೇಕು ಅದು ತೀರ್ಮಾನ ಆಗಿದೆ, ಚರ್ಚೆ ಬೇಡ, ಅದಕ್ಕೆ ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಗಳೂರು ನಿಂತ್ಕೊಳ್ಳಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ, ಕೃಷ್ಣ ಅವ್ರು ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ಸುಮ್ಮನೆ ಅಧ್ಯಕ್ಷನಾದ. ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸ್, ಇಡಿ ಕೇಸು, ಸಿಬಿಐ ಕೇಸು, ಏನ್ ಮಾಡಬಾರ್ದು ನಾನು ಮಾಡಿದ್ದೀನಿ. ನಾನು ಇವತ್ತು ಪಕ್ಷದ ಅಧ್ಯಕ್ಷ, ಚೀಫ್ ಮಿನಿಸ್ಟರ್, ಪಾರ್ಟಿ ಅಧ್ಯಕ್ಷ ನಾನು. ನಿಮ್ಮ ಇಶ್ಯೂಸ್ಗೆ ನಾನಿದ್ದೀನಿ, ನಿಮ್ ಸಮಸ್ಯೆಗೆ ನಾನಿದ್ದೀನಿ, ನಿಮ್ಮ ಮನೆಯವರು ನಾನಿದ್ದೀನಿ. ಈ ಅವಕಾಶನ ದಯವಿಟ್ಟು ಎಲ್ಲರನ್ನು ಮಾತಾಡ್ಬೇಕು. ನೀವು ಬಿಜೆಪಿ ಅವ್ರದ್ದು ಮಾತಾಡ್ಬೇಕು. ಇವತ್ತೇನಾದ್ರು ಪ್ರತಾಪ್ ಸಿಂಹ ಆಗಿದ್ರೆ ನಾನು ಇಂಥ ಸಭೆ ನಾನು ಮಾಡಕ್ ಹೋಗ್ತಿರ್ಲಿಲ್ಲ, ಅಂತ ಅವಶ್ಯಕತೆನೂ ಗೊತ್ತಿರಲಿಲ್ಲ. ನೀವು ಬಿಡಪ್ಪ 2 ಸಮಾಜದವರು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿ. ಇವತ್ತು ನಿಮ್ಗೆ ಮುಕ್ತ ಅವಕಾಶ, ನೀವು ಬಂದಿರೋರು ಮಾಡ್ತೀರಿ ಎಲೆಕ್ಷನ್, ನನ್ನ ನಂಬಿಕೆ ಇದೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಬೇರೆಯವ್ರ ಕೇಳಿ ನೀವು ಎಲೆಕ್ಷನ್ ನೀವು ಮಾಡಿಸ್ಬೇಕು, ಬೇರೆಯವ್ರ ಕೇಳಿ ಎಲೆಕ್ಷನ್ ಮಾಡ್ಬೇಕು. ನೀವು ಬರ್ಕೊಳ್ಳಿ, ತಿಪ್ಪಲ್ ಲಾಗ ಹಾಕ್ಲಿ. ಮಂಡ್ಯ ಯಾವ ಕಾರಣಕ್ಕೂ ಮಂಡ್ಯ ಜನ ಹೊರಗಡೆ ಜನ ಒಪ್ಪುವುದಿಲ್ಲ. ಈಗ ಸುಮಲತನ ವಿಚಾರ ನಾವ್ ಹೇಳಿದ್ವಾ, ಅಡ್ಡ ಮುಗಿಸ್ಕೊಡು ಅಂತ ಹೇಳಿದ್ವ. ಹಂಗಿಲ್ಲ, ಬೆಳಿಬೇಕು, ನಾವು ಮಾತಾಡ್ಬಾರ್ದು. ಯಾವ್ದೇ ಆಗ್ಲಿ, ಯಾರಿಗೆ ಏನ್ ಕೊಡ್ಬೇಕು ಕೊಡ್ಬೇಕು. ನಮ್ ಅನುಕೂಲಕ್ಕೆ ಏನೇನ್ ಬೇಕು ನಾವು ಮಾತಾಡ್ತದಲ್ಲ. ನಮ್ ಲೆವೆಲ್ ಅದು ಕಡಿಮೆ ಆಗ್ತದೆ, ಅದನ್ನು ಉಳಿಸ್ಕೋಬಹುದು. ಜನ ನಮ್ಮ ನೋಡ್ತಾರೆ, ಸಮಾಜ ನಮ್ ಸಹಾಯ ಮಾಡ್ತಾರೆ. ಈಗ ಮಠದ ವಿಚಾರ ನಾವು ಭಾಗ ಮಾಡಕ್ ಹೋಗಿದ್ದು, 2 ಮಠ ಮಾಡಕ್ ಹೋಗಿದ್ದು ನಾವು ಮಾಡಿದ್ವಾ? ಹೌದು, ನಾನು ಬೈರೇಗೌಡ, ನಾಗೇಗೌಡ, ರಾಮಚಂದ್ರೇಗೌಡ ನಾವೆಲ್ಲ ಸೇರಿ ಬಚ್ಚೇಗೌಡೆಲ್ಲ ಮಠನ ಹೊಡಿಬಾರ್ದು ಅಂತೇಳಿ ಇಡೀ ರಾಜ್ಯನ ಪ್ರವಾಸ ಮಾಡೋದು. ನಾನು ಹೋಗಿದ್ದೆ, ನಾನು ಇನ್ನೊಂದು ಮಠ ಅಂತ ಮಾಡೋದು. ಆಯ್ತು, ಅದು ಉತ್ತವೆಲ್ಲ ಬಸವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ತಮ್ಗೆ ನಾನು ಹೇಳೋದು, ಒಂದು ಅವಕಾಶ ಸಿಕ್ಕಿದೆ. ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಈ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಒಬ್ಬ ಸರಳ ಸಜ್ಜನಿಕೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಮ್ಮ ಲಕ್ಷ್ಮಣ ಏನ್ ದೊಡ್ಡ ಆಸ್ತಿ ಹೊತ್ತಿನ ದೊಡ್ಡ ಪೊಲಿಟಿಕಲ್ ಫ್ಯಾಮಿಲಿನೂ ಏನಲ್ಲ, ಒಬ್ಬ ಸಾಮಾನ್ಯ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ. 3 ಜನಕ್ಕಿತ್ತು.